ಆರಂಭದಲ್ಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಟೆಕ್ಕಿ ಒಬ್ಬ ಆತ್ಮಹತ್ಯೆ ಅಂತ ಬಿಂಬಿತವಾಗಿತ್ತು. ಅದು ಕೊಲೆ ಅನ್ನುವ ಸುಳಿವು. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಸಾವು ಕೇಸ್ಗೆ ಟ್ವಿಸ್ಟ್. ತನಿಖೆಯಲ್ಲಿ ಟೆಕ್ಕಿ ಶರ್ಮಿಳಾದು ಕೊಲೆ ಅನ್ನೋದು ಈಗ ಪತ್ತೆಯಾಗಿದೆ. ಕೇರಳ ಮೂಲದ ಕರ್ನಲ್ ಕುರೈ 18 ವರ್ಷ ಈತನೇ ಕೊಲೆ ಮಾಡಿದ್ದಾನೆ ಅಂತ ಶರ್ಮಿಳಾನನ್ನ ಪ್ರೀತಿಸ್ತಾ ಇದ್ದ ಆರೋಪಿ ಕರ್ನಲ್ ಕುರೈ. ಆದರೆ ಪ್ರೀತಿ ವಿಚಾರ ಟೆಕ್ಕಿ ಶರ್ಮಿಳಾಗೆ ಗೊತ್ತೇ ಇರಲಿಲ್ವಂತೆ. ಶರ್ಮಿಳಾ ಮನೆ ಎದುರುಗಡೆ ಮನೆಯಲ್ಲಿ ಆತ ವಾಸವಾಗಿದ್ದ. ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಶರ್ಮಿಳಾ ಕೊಲೆ ಮಾಡಿದ್ದಾನೆ. ಅನುಮಾನ ಬರದಂತೆ ಬೆಡ್ರೂಮ್ಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದ. ರಾಮಮೂರ್ತಿ ನಗರ ಠಾಣೆಯಲ್ಲಿ ದಾಖಲಾಗಿತ್ತು ಈ ಪ್ರಕರಣ. ರಾಮಮೂರ್ತಿ ನಗರ ಟೆಕ್ಕಿ ಶರ್ಮಿಳಾ ಆರಂಭದಲ್ಲಿ ಇದು ಆತ್ಮಹತ್ಯೆ ಅಂತ, ಅದಾದ ನಂತರ ಈಗ ತನಿಖೆಯನ್ನು ಕೈಗೊಂಡಂತಹ ರಾಮಮೂರ್ತಿ ನಗರದ ಪೊಲೀಸರಿಗೆ ಈಗ ಮಹತ್ವದ ಮಾಹಿತಿ ಸಿಕ್ಕಿದೆ. ಇದು ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಅದರಲ್ಲೂ ಕೂಡ ಕರ್ನಲ್ ಕುರೈ ಅಂತ ಕೇರಳ ಮೂಲದ 18 ವರ್ಷದ ಹುಡುಗ ಈಕೆನೇನೋ ಪ್ರೀತಿಸ್ತಾ ಇದ್ದಂತೆ. ಆಕೆಗೆ ವಿಚಾರಣೆ ಗೊತ್ತಿರಲಿಲ್ವಂತೆ. ವಿಚಾರಣೆ ಗೊತ್ತಿಲ್ಲ ಅಂದಮೇಲೆ ಆಕೆಯನ್ನು ಯಾಕೆ ಕೊಲೆ ಮಾಡ್ದ, ದಿಂಬಿಂದ ಉಸಿರುಗಟ್ಟಿಸಿ ಯಾಕೆ ಕೊಲೆ ಮಾಡ್ದ, ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಬೇಕಿದೆ. ಒಟ್ಟಾರೆ ಆತನೇ ಕೊಲೆ ಮಾಡಿರೋದು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ ಪೊಲೀಸರಿಗೆ. ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮುಂದುವರಿಬೇಕು, ಇನ್ನೂ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು. ಸೊ ಸದ್ಯಕ್ಕೆ ಅದು ಕೊಲೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಉಮೇಶ್ ಅವರಿಂದ. ಉಮೇಶ್, ಈಗ ಶರ್ಮಿಳಾದು ಕೊಲೆ ಅನ್ನುವಂತಹ ರೀತಿಯಲ್ಲಿ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥ ಮಹತ್ವದ ಸಾಕ್ಷ್ಯಾಧಾರಗಳು ಏನು, ಆಮೇಲೆ ಆಕೆಗೆ ಪ್ರೀತಿ ವಿಚಾರಣೆ ಗೊತ್ತಿಲ್ಲ ಅಂದಮೇಲೆ ಆಕೆಯನ್ನು ಕೊಲ್ಲುವ ಅವಶ್ಯಕತೆ ಏನಿತ್ತು? ಅರವಿಂದ್, ಬೆಂಗಳೂರಿನ ರಾಮಮೂರ್ತಿ ನಗರದ ಸುಬ್ರಹ್ಮಣ್ಯ ಲೇಔಟ್ನಲ್ಲಿ ಕಳೆದ 3ನೇ ತಾರೀಕು ರಾತ್ರಿ ಶರ್ಮಿಳಾ ಏನಿದ್ರು ಟೆಕ್ಕಿ, ಆಕೆ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ಲು. ಆ ಸಂದರ್ಭದಲ್ಲಿ ಸ್ಥಳೀಯರು ಹೋಗಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಆಕೆ ವಾಸವಾಗಿದ್ದ ಮನೆಯಲ್ಲಿ ಬೆಂಕಿ ಎತ್ಕೊಂಡು ಉಸಿರುಗಟ್ಟಿ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋ ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತವಾಗಿತ್ತು. ಆ ನಿಟ್ಟಿನಲ್ಲಿ ತನಿಖೆ ಕೈಗೊಂಡಂಥ ಪೊಲೀಸರಿಗೆ ಅದು ಉಸಿರುಗಟ್ಟಿಸಿ ಆಕಸ್ಮಿಕವಾಗಿ ಸಾವನ್ನಪ್ಪಿರುವಂಥದ್ದಲ್ಲ, ಅದು ಕೊಲೆ ಅನ್ನೋದು ಗೊತ್ತಾಗಿರುವಂಥದ್ದು. ಆ ಶರ್ಮಿಳಾ ಏನಿದ್ಲು ಟೆಕ್ಕಿ, ಟೆಕ್ಕಿ ಮನೆ ಪಕ್ಕದಲ್ಲೇ ಕರ್ನಲ್ ಕುರೈ ಅಂತೇಳಿ ಕೇರಳ ಮೂಲದ ಯುವಕ ಇದ್ದ. ಇವರಿಬ್ಬರು ಕೂಡ ಒಂದು ಅಕ್ಕಪಕ್ಕದ ಮನೆಯವರು ಆಗಿರೋ ಕಾರಣಕ್ಕೆ ಮುಖಪರಿಚಯ ಇತ್ತು. ಹಾಗಾಗಿ ಆ ಶರ್ಮಿಳಾ ಎದುರುಗಡೆ ಸಿಕ್ಕಾಗ ಹಾಯ್ ಅಂತ ಮಾತಾಡ್ಸಿದ್ಲು, ಜೊತೆಗೆ ಸ್ವಲ್ಪ ಸಲಿಗೆಯಿಂದ ಕೂಡ ಮಾತಾಡ್ತಾ ಇದ್ಲು. ಅದನ್ನೇ ಈತ ಕರ್ನಲ್ ಕುರೈ ಏನಿದ್ದ ಇದನ್ನ ಲವ್ ಅಂತ ತಿಳ್ಕೊಂಡು ಆಕೆಗೆ ಗೊತ್ತಿಲ್ಲದೇನೆ ಈತ ಪ್ರೀತಿ ಮಾಡ್ತಿರ್ತಾನೆ. ಯಾವಾಗ 3ನೇ ತಾರೀಕು ರಾತ್ರಿ ಸುಮಾರು ರಾತ್ರಿ 10:30 ಸುಮಾರಿಗೆ ಅವ್ರ ಮನೆಗೆ, ಅಂದರೆ ಒಂದು ಕಾಂಪೌಂಡ್ ಮಾತ್ರ ಅಡ್ಡ ಇರುವಂಥದ್ದು, ಅವ್ರ ಮನೆಗೆ ಹೋಗ್ತಾನೆ. ಆಕೆ ಒಂಟಿಯಾಗಿ ವಾಸವಾಗಿದ್ಲು. ಆ ಸಂದರ್ಭದಲ್ಲಿ ಏಕಾಏಕಿ ಹೋಗಿ ಆ ಹುಡುಗಿಯನ್ನು ಹಿಂದಿನಿಂದ ಜೋರಾಗಿ ದಬ್ಕೋತಾನೆ. ಆ ಕ್ಷಣಕ್ಕೆ ಆಕೆ ಗಾಬರಿಯಿಂದ ಈತನನ್ನು ಕೆಳಗಡೆ ತಳ್ತಾಳೆ. ಕೆಳಗಡೆ ತಳ್ದ ಆ ಕಾರಣಕ್ಕೆ ಈತ ಕೋಪಗೊಂಡು ಆಕೆ ಶರ್ಮಿಳಾ ಮೇಲೆ ಹಲ್ಲೆ ಮಾಡಿ ಅಲ್ಲೇ ಇದ್ದಂಥ ತಲೆದಿಂಬಿಯಿಂದ ಆಕೆಗೆ ಉಸಿರುಗಟ್ಟಿಸಿ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರದಲ್ಲಿ ಈತ ಅಂದರೆ ಕೊಲೆ ಪ್ರಕರಣ ಇಲ್ಲಿ ಬೆಳಕಿಗೆ ಬರುತ್ತೋ ಅನ್ನೋ ಭಯದಲ್ಲಿ ಆ ಬೆಡ್ರೂಮ್ನಲ್ಲಿದ್ದಂಥ ತಲೆದಿಂಬು ಏನಿತ್ತು ಆ ತಲೆದಿಂಬಿಗೆ ಬೆಂಕಿ ಹಾಕಿ ಬೆಡ್ರೂಮ್ ಒಳಗಡೆ ಹಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗುವಂಥದ್ದು. ಪೊಲೀಸರು ಬಂದಂಥ ವೇಳೆಯಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟಿಂದ ಬೆಂಕಿಯಾಗಿದೆ. ಆ ಬೆಂಕಿಯ ಹೊಗೆಯಿಂದ ಈಕೆ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಅನ್ನೋ ಶಂಕೆ ವ್ಯಕ್ತವಾಗಿತ್ತು. ಯಾವಾಗ ರಾಮಮೂರ್ತಿ ನಗರ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥ ವೇಳೆಯಲ್ಲಿ ಆಕೆ ಮೊಬೈಲ್ ಮಿಸ್ ಆಗಿರುತ್ತೆ. ಮಿಸ್ ಆದಂಥ ಆ ಮೊಬೈಲ್ ಎಲ್ಲೋಯ್ತು ಅಂತ ತನಿಖೆ ಕೈಗೊಂಡ ವೇಳೆಯಲ್ಲಿ ಈ ಕುರೈ ಏನಿದ್ದ ಈತನ ಮೇಲೆ ಅನುಮಾನ ಬರುವಂಥದ್ದು. ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಕಳೆದ 2 ವರ್ಷಗಳಿಂದಲೂ ಕೂಡ ಆಕೆ ನಂಗೆ ಪರಿಚಯ ಇದ್ಲು. ಆ ಕಾರಣಕ್ಕಾಗಿ ಅವತ್ತು 10:30 ರಾತ್ರಿಗೆ ಹೋದಂಥ ವೇಳೆಯಲ್ಲಿ ದುರ್ಘಟನೆ ನಡೀತು ಅಂತ ಆತನೇ ಒಪ್ಕೊಂಡಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಆತನೇ ಒಪ್ಕೊಂಡಿದ್ದಾನೆ ಅಂತಂದರೆ ಹೆಚ್ಚು ಕಡಿಮೆ ಪ್ರಕರಣ ಮುಕ್ತಾಯವಾದಂತೆ ಅಲ್ಲಿಗೆ.